IPL ಹಬ್ಬ ಶುರುವಾಗ್ತಾ ಇದೆ. ಅದರಲ್ಲೂ ಕೂಡ ಈ ಬಾರಿಯ IPL ಉದ್ಘಾಟನಾ ಪಂದ್ಯ ನಮ್ಮ ಬೆಂಗಳೂರಿನಲ್ಲಿ ನಡೀತಾ ಇದೆ. RCB 18ನೇ ಸೀಸನ್ನ ಚಾಂಪಿಯನ್ ಆಗಿರೋದ್ರಿಂದಾಗಿ RCBಯ ತವರು ಮನೆಯಲ್ಲಿನೇ ಈ ಪಂದ್ಯ ಶುರುವಾಗ್ತಾ ಇರೋದು. ಇದೆಲ್ಲ ಖುಷಿ ನಡೀತಾ ಇರುವಾಗಲೇ ಕ್ರಿಕೆಟ್ ಅಭಿಮಾನಿಗಳು ಟಿಕೆಟ್ಗಾಗಿ ಮುಗಿ ಬೀಳ್ತಾ ಇದ್ದಾರೆ. ಎಷ್ಟು ಡಿಮ್ಯಾಂಡ್ ಇದೆ ಟಿಕೆಟ್ಗೆ ಅಂತ ಹೇಳಿದರೆ ಟಿಕೆಟ್ ಸೇಲ್ಸ್ ಶುರುವಾದಂಥ ಅರ್ಧ ಮುಕ್ಕಾಲು ಗಂಟೆ ಒಳಗಡೆ ಕಂಪ್ಲೀಟ್ ಸೋಲ್ಡ್ ಔಟ್ ಕೂಡ ಆಗಿದೆ. ಇದು ಕ್ರಿಕೆಟ್ ಅಭಿಮಾನಿಗಳ ಟಿಕೆಟ್. ಆದರೆ ನಮ್ಮ ಜನಪ್ರತಿನಿಧಿಗಳು, ನಮ್ಮ ಶಾಸಕರುಗಳು ನಾವು ಟಿಕೆಟ್ ಖರೀದಿಸೋದಿಲ್ಲ, ನಮಗೆ ಬಿಟ್ಟಿ ಟಿಕೆಟ್ ಬೇಕು, ಅದು ಒಂದಲ್ಲ ಎರಡಲ್ಲ 4 ಬೇಕು, ನನಗೊಂದಿರಲಿ, ನಮ್ಮ ಮನೆಯವ್ರಿಗೊಂದಿರಲಿ, ನಮ್ಮ ಮಕ್ಕಳಿಗೆ 2 ಇರಲಿ ಅಂತ 4 ಟಿಕೆಟನ್ನು ಶಾಸನ ಸಭೆಯಲ್ಲೇ ನಿಂತ್ಕೊಂಡು ಕೇಳಿದರು. ಇದು ಈಗ ಜನರ ಸಿಟ್ಟಿಗೆ ಗುರಿಯಾಗಿದೆ. ಟಿಕೆಟ್ಗೆ ಅಂಗಲಾಚಬೇಕು ಆ ಸ್ಥಿತಿ ತಂದಿದ್ದಾರೆ. ನಮಗೆ MLAಗಳಿಗೆ ಕೊಡಲ್ಲ ಸರ್. ಮೊದಲೆಲ್ಲ ಇತ್ತು ಸರ್, ಯಾರು ಟಿಕೆಟ್ ಕೊಡ್ತಾ ಇದ್ರು ಕಡ್ಡಾಯವಾಗಿ. MLAಗಳಿಗೆ ಒಂದು ಕುಂದ್ರಕ್ಕೆ ಒಂದು ಅವಕಾಶ ಮಾಡಿಕೊಡಿಸಿ ಸರ್. RCB ಅಬ್ಬರಕ್ಕೆ ಕ್ಷಣಗಣನೆ ಶುರುವಾಗಿದೆ. ಈ ಬಾರಿ ಕೂಡ ಕಪ್ ನಮ್ಮದೇ ಎನ್ನುವ ವಿಶ್ವಾಸದಲ್ಲಿ RCB ಅಭಿಮಾನಿಗಳಿದ್ದಾರೆ. ಅದರಲ್ಲೂ ಈ ಬಾರಿ RCBಯ ತವರು ಮನೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೇ IPL ಸೀಸನ್ 19ಕ್ಕೆ ಅದ್ಧೂರಿಯಾಗಿ ಚಾಲನೆ ಸಿಕ್ಕಿದೆ. ಇದಕ್ಕಾಗಿ KSCA ಬೆಂಗಳೂರು ಪೊಲೀಸರು ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಕಳೆದ ಬಾರಿ 17 ವರ್ಷಗಳ ತಪಸ್ಸಿನ ಫಲ ಎಂಬಂತೆ 18ನೇ ಸೀಸನ್ನಲ್ಲಿ RCB ಕಪ್ ಗೆದ್ದು ಬೀಗಿತ್ತು. ಆದರೆ ಅದೇ ಖುಷಿಯಲ್ಲಿ ತೇಲುತ್ತಿದ್ದಾಗಲೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 11 ಮಂದಿ RCB ಅಭಿಮಾನಿಗಳು ಕಾಲ್ತುಳಿತಕ್ಕೆ ಸಿಲುಕಿ ಪ್ರಾಣ ಬಿಟ್ಟಿದ್ರು. ಇದೀಗ ಅದೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೊಂದು ಸುತ್ತಿನ IPL ಹಬ್ಬ ಶುರುವಾಗ್ತಿದೆ. ಕ್ರಿಕೆಟ್ ಅಭಿಮಾನಿಗಳು IPL ಹಬ್ಬ ಆನಂದಿಸಲು ರೆಡಿಯಾಗ್ತಿದ್ದರೆ, ಇದರಲ್ಲೂ ನಮ್ಮ ರಾಜಕಾರಣಿಗಳು ಬಿಟ್ಟಿ ಟಿಕೆಟ್ಗೆ ಪಟ್ಟು ಹಿಡಿದು ಕೂತಿರೋದನ್ನ ಕಂಡ ಕ್ರಿಕೆಟ್ ಅಭಿಮಾನಿಗಳು ಕೆರಳಿ ಕೆಂಡವಾಗಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯೋ IPL ಮ್ಯಾಚ್ ನೋಡಲು ಒಬ್ಬೊಬ್ಬ ಶಾಸಕರಿಗೆ ತಮ್ಮ ಹೆಂಡತಿ ಮಕ್ಕಳ ಜೊತೆ ಹೋಗಬೇಕಂತೆ. ಅದಕ್ಕೆ VIP ಗ್ಯಾಲರಿಯಲ್ಲಿ 4 ಟಿಕೆಟ್ಗಳನ್ನ ಕೊಡಬೇಕಂತೆ. ಬಜೆಟ್ ಅಧಿವೇಶನದ ವೇಳೆ ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮುಂದಿಟ್ಟ IPL ಟಿಕೆಟ್ ಬೇಡಿಕೆಗೆ ಪಕ್ಷಾತೀತವಾಗಿ ಸ್ಪೀಕರ್ ಸಮೇತ ಒಮ್ಮತ ಅಭಿಪ್ರಾಯ ವ್ಯಕ್ತವಾಗಿತ್ತು. ಟಿಕೆಟ್ಗೆ ಅಂಗಲಾಚಬೇಕು ಆ ಸ್ಥಿತಿ ತಂದಿದ್ದಾರೆ. ಒಂದು ಟಿಕೆಟ್ಗೆ MLAಗಳಿಗೆ ಕೊಡಲ್ಲ ಸರ್. MLAಗಳಿಗೆ ಒಂದು ಟಿಕೆಟ್ ಕೊಡ್ತಾರೆ, ಅದು ಯಾವ ಗ್ಯಾಲರಿ ಗೊತ್ತಾ? ಕೆಳಗಡೆ ಅಲ್ಲಿ ಇವರು ಹೋಗೋ ಕಡೆ ಕೂತ್ಕೋಬೇಕು ನಾವು ಹೋಗಿ. ವಿಧಾನಸಭೆಯಲ್ಲಿ ಜನಪ್ರತಿನಿಧಿಗಳ ಈ VIP ಮನಸ್ಥಿತಿ ಬಹಿರಂಗವಾಗಿದ್ದೇ ತಡ. ಕರ್ನಾಟಕ ಮಾತ್ರವಲ್ಲ, ದೇಶಾದ್ಯಂತ ಜನಸಾಮಾನ್ಯರು ಕೆಂಡಾಮಂಡಲರಾಗಿದ್ರು. ಜನ ಬೇಸಿಗೆಯಿಂದ ನೀರಿಲ್ಲದೆ ಸಾಯ್ತಿದ್ದಾರೆ. ರಸ್ತೆ ಸರಿಯಿಲ್ಲ, ಅನುದಾನ ತಂದಿಲ್ಲ, ಗ್ಯಾರಂಟಿ ಹಣ ಬರ್ತಿಲ್ಲ, ಗ್ಯಾಸ್ ಸಿಗ್ತಿಲ್ಲ ಅಂತೆಲ್ಲ ಸಮಸ್ಯೆಗಳ ಸರಮಾಲೆ ಹೊತ್ತು ಮಲಗಿದ್ದಾರೆ. ಇಂಥದ್ರಲ್ಲಿ ನಿಮ್ಮ IPL ನೋಡೋ ಶೋಕಿಗೆ ಬಿಟ್ಟಿ ಟಿಕೆಟ್ ಪಡೆಯೋಕೆ, ಚರ್ಚೆ ಮಾಡೋಕೆ ವಿಧಾನಸೌಧನೇ ಬೇಕಾ? ಅಷ್ಟಕ್ಕೂ ಚರ್ಚೆ ಮಾಡೋಕೆ ನಿಮಗೆ ವಿಷಯಗಳೇ ಇಲ್ವಾ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತರಾಟೆಗೆ ತಗೊಂಡ್ರು. ಇನ್ನು ವಿಧಾನಸೌಧದಲ್ಲಿ IPL ಟಿಕೆಟ್ ನಮ್ಮ ಮನೆಯವರಿಗೆಲ್ಲ ಬೇಕು ಅಂತ ಖುದ್ದು ಆರ್ ಅಶೋಕ್ ಹೇಳಿದ್ರು. ಆದ್ರೆ ಹೊರಗೆ ಮಾತ್ರ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಈ VIP ಸಂಸ್ಕೃತಿ ಒಳ್ಳೆಯದಲ್ಲ ಅಂತ ಕಿಡಿಕಾರಿದ್ರು. Any political representatives and their families, it just does not make sense. Shows that they do not respect and value those people who have elected them. This culture of VIP entitlements must stop. Personally, I do not like what has happened. ನಾನು ನೆನ್ನೆ ಆಡಳಿತ ಪಕ್ಷದ ಶಾಸಕರು, ವಿರೋಧ ಪಕ್ಷದ ಶಾಸಕರ ಹೇಳಿಕೆಗಳನ್ನ ಗಮನಿಸಿದ್ದೇನೆ. ವೈಯಕ್ತಿಕವಾಗಿ ನಾನು ಅದನ್ನು ಒಪ್ಪೋದಿಲ್ಲ, ಅವ್ರ ಹೇಳಿಕೆಗಳನ್ನು. ಇವತ್ತು ರಾಜಕಾರಣಿಗಳು ಅಂತ ಹೇಳಿದ್ರೆ ಜನಸಾಮಾನ್ಯರು ಯಾವ ರೀತಿ ನಮ್ಮನ್ನ ನೋಡ್ತಾರೆ ಅಂತಕ್ಕಂಥ ದಿನನಿತ್ಯ ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಹೀಗಂತ ಕೆಲವು ನಾಯಕರು ಕಿಡಿಕಾರಿದ್ರೆ, ಕಾಂಗ್ರೆಸ್ ನಾಯಕರು ಮಾತ್ರ ಶಾಸಕರು ಕೇಳಿದ್ರಲ್ಲಿ ತಪ್ಪೇನಿದೆ ಅಂತ ಸಮರ್ಥಿಸಿಕೊಂಡ್ರು. The MLAs have right because they are the part of the system, they are part of the government, and we have to, earlier also some respect has been given to all of them. ಕೇಳೋದ್ರಲ್ಲಿ ಏನು ತಪ್ಪಿಲ್ಲ, ಆದ್ರೆ ಗೌರ್ಮೆಂಟ್ ಎಷ್ಟರ ಮಟ್ಟಿಗೆ ಗೌರ್ಮೆಂಟಿನ ಇನ್ವಾಲ್ವ್ಮೆಂಟ್ ಅದರಲ್ಲಿ ಇರುತ್ತೆ ಅನ್ನೋದು ಪ್ರಶ್ನೆ. ನಾವು ಇಲ್ಲಿಯವರೆಗೂ ಗೌರ್ಮೆಂಟ್ ಸರ್ಕಾರ ನೇರವಾಗಿ ಯಾವುದೇ ರೀತಿಯಲ್ಲಿ ನಾವು ಇನ್ವಾಲ್ವ್ ಆಗ್ತಿಲ್ಲ. ಈಗ ಅವರು ಕೇಳೋದಕ್ಕೆ ತಪ್ಪಿಲ್ಲ, ಸದನದಲ್ಲಿ ಅವರು ಕೇಳಿರೋದು ತಪ್ಪಿಲ್ಲ. ಜನಾಕ್ರೋಶದ ಮಧ್ಯೆಯೂ ಹಠ ಸಾಧಿಸಿದ ಶಾಸಕರು
ನಾಳಿನ ಪಂದ್ಯಕ್ಕೆ 2, ನಂತರದ ಪಂದ್ಯಗಳಿಗೆ 4 ಟಿಕೆಟ್ ಫ್ರೀ. ಈ ಬೆಳವಣಿಗೆಗಳ ಮಧ್ಯೆ ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಕೆಲಕಾಲ ಚರ್ಚಿಸಿದ್ರು. ಇದಾದ ಕೆಲ ಹೊತ್ತಲ್ಲೇ ಈಗಾಗಲೇ ನಿಗದಿಯಾಗಿರೋ ನಾಳಿನ ಪಂದ್ಯಕ್ಕೆ ಪ್ರತಿ ಶಾಸಕರಿಗೆ 2 ಟಿಕೆಟ್ ನೀಡಲು ಕೆಎಸ್ಸಿಎ ಒಪ್ಪಿಕೊಂಡಿದೆ. ಅಲ್ಲದೆ ಮುಂದೆ ನಡೆಯುವ ಎಲ್ಲಾ ಪಂದ್ಯಗಳಿಗೂ ತಲಾ ಒಬ್ಬೊಬ್ಬ ಶಾಸಕರಿಗೆ 4 ಟಿಕೆಟ್ ನೀಡುವುದಾಗಿ ಹೇಳಿದೆ. ಒಂದೊಂದು ಎಕ್ಸ್ಟ್ರಾ ಕೊಡಿ ಅಂತ ಹೇಳಿದ್ದೀನಿ. ಮುಂದೆ ಕೂತ್ಕೊಂಡು ಮಾತಾಡ್ತೀನಿ. ಹಿಂದೆ ಒಂದು ಕೊಡ್ತಾ ಸೇರಿಸಿ ಕೊಡಿ. ಸದನದೊಳಗೆ ಹಕ್ಕು ಪ್ರತಿಪಾದಿಸಿ ಟಿಕೆಟ್ ಗಿಟ್ಟಿಸಿಕೊಳ್ಳುವಲ್ಲಿ ಶಾಸಕರು ಯಶಸ್ವಿಯಾಗಿದ್ದಾರೆ. ಸದನದಲ್ಲಿ ನಮ್ಮ ಹೆಸರಿಗೆ ಮಾತ್ರ ಟಿಕೆಟ್ ಕಳಿಸ್ತಾರೆ, ಅದರಲ್ಲಿ ನಮ್ಮ ಮನೆಯವರು ಹೋಗೋದಿಕ್ಕೆ ಆಗೋದಿಲ್ಲ ಅಂತೆಲ್ಲ ಹೇಳ್ಕೊಂಡಿದ್ದ ಆರ್ ಅಶೋಕ್ ಜನಸಾಮಾನ್ಯರ ಆಕ್ರೋಶ ವ್ಯಕ್ತವಾಗುತ್ತಲೇ ತಂಡ ಹೊಡೆದು ರಾಗ ಬದಲಿಸಿದ್ದಾರೆ. ಇಲ್ಲಿನ MLAಗಳು ಏನು ಟಿಕೆಟ್ ತಗೊಂಡು ಅವ್ರಿಗೇನು ಹೋಗಲ್ಲ. ಅವರೇ ನಾನಂತೂ ಹೋಗಿಲ್ಲ. ನನಗೆ ಬರೋ ಟಿಕೆಟು ಯಾರೋ ನಮ್ಮ ಕಾರ್ಯಕರ್ತರು ಪಬ್ಲಿಕ್ಕು ಯಾರು ಕೇಳ್ತಾರೋ ಅವರಿಗೆ ಕೊಡ್ತೀವಿ. ನಾವು ಒಬ್ಬ MLA ಆಗಿ ಜನ ಬಂದಾಗ ಯಾವ ರೀತಿ ಕೆಲಸ ಕಾರ್ಯ ಕೇಳ್ತಾರೆ ಅದೇ ರೀತಿ ಟಿಕೆಟನ್ನು ಕೇಳ್ತಾರೆ. ಇದೇನೇ ಇದ್ದರೂ ಬಾಯಲ್ಲಿ ಹೇಳೋದೊಂದು, ಸದನದಲ್ಲಿ ಮಾಡೋದೊಂದು ಎಂಬಂತಾಗಿದೆ. ಅಲ್ಲಿ ಎಲ್ಲರಿಗೂ ಟಿಕೆಟ್ ಎಂದು 4 ಟಿಕೆಟ್ ಪಡೆದವರು ಈಗ ಅದನ್ನ ಕ್ಯಾನ್ಸಲ್ ಮಾಡಿಸ್ತಾರಾ ಅಥವಾ ತಮಗಾಗಿ ಮತ್ತು ತಮ್ಮವರಿಗಾಗಿ ಎಂದು ಮ್ಯಾಚ್ ನೋಡಲು ಕಳಿಸ್ತಾರಾ ಎಂದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.